ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ಕೂಡ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 11/12/2023 ಸೋಮವಾರ. ಈ ದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳು ಯಾವ ನೆಲೆಯಲ್ಲಿ ಇದ್ದಾವೆ ಅನ್ನೋದರ ಬಗ್ಗೆ ತಿಳಿಯೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಚತುರ್ಥದಲ್ಲಿ ಮಾಂದಿಯ ಉದಯ, ವ್ಯಯದಲ್ಲಿ ರಾಹುವಿನ ಉದಯ, ಏಕಾದಶದಲ್ಲಿ ಶನಿಯ ಉದಯ, ಹೀಗೆ ಗ್ರಹಸ್ಥಿತಿಗಳು ಗೋಚಾರ ಸ್ಥಿತಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ವೃತ್ತಿಕ್ಷೇತ್ರದಲ್ಲಿ ಸಮಾಧಾನದ ಫಲ, ಶುಭದ ಫಲ ಹೇಳುವಂಥದ್ದುಂಟು. ಅಭಿವೃದ್ಧಿ, ಪ್ರಗತಿ ಹೇಳುವಂತಹ ಫಲಗಳಿದ್ದಾವೆ. ಕೌಟುಂಬಿಕವಾದಂತಹ ವಿಷಯದಲ್ಲಿ ಒಂದಷ್ಟು ಇರಿಸು ಮುರುಸು ಹೇಳುವಂಥದ್ದು. ಒಂದು ಕೂಡು ಕುಟುಂಬದ ಜೀವನವನ್ನು ನಡೆಸುವಂಥವರಿಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಕಲಹಗಳು, ಕಿರಿಕಿರಿಗಳು, ಇರಿಸು ಮುರುಸು ಉಂಟಾಗುವಂತಹ ಸನ್ನಿವೇಶಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭದಾಯಕವಾದಂತಹ ಲಕ್ಷಣಗಳು ಹೇಳುವಂಥದ್ದು ಇದೆ. ಶುಭದಾಯಕವಾದ ಲಕ್ಷಣ ಹೇಳಿದರೆ ಅಧ್ಯಯನಕ್ಕೆ ಆಸಕ್ತಿ ಬರುವುದರಿಂದ ಆರಂಭಿಸಿ ಅದರ ಪೂರ್ಣ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಪ್ರಾಪ್ತವಾಗುವಂತಹ ಸ್ಥಿತಿ ಹೇಳುವಂಥದ್ದು ಕಂಡುಬರ್ತಾ ಉಂಟು. ದಾಂಪತ್ಯದಲ್ಲಿಯೂ ಕೂಡ ಹಾಗೆ ಸೌಖ್ಯ ಫಲ ಹೇಳುವಂಥದ್ದುಂಟು. ಒಂದಷ್ಟು ಪ್ರಕಾಶಮಾನವಾದಂತಹ ದಿನ ನಿಮ್ಮದ್ದಾಗುವುದಕ್ಕೆ ಸಾಧ್ಯತೆ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ ಮತ್ತು ಪೂಜನೆ ಇತ್ಯಾದಿಗಳನ್ನು ಅರ್ಪಣೆ ಮಾಡೋದರಿಂದ ಇನ್ನಷ್ಟು ಶುಭ ಫಲದ ನಿರೀಕ್ಷೆ ಮಾಡಬಹುದು. ಇನ್ನು ವೃಷಭ ರಾಶಿ, ಕರ್ಮಕ್ಷೇತ್ರ ಹೇಳುವಂಥದ್ದು ಒಂದು ರೀತಿಯಲ್ಲಿ ಮಂದಗತಿಯಲ್ಲಿ ಸಾಗುವಂತಹ ಯೋಗ, ಅಂತಂದರೆ ನಿಧಾನವಾಗಿ ಚಲಿಸುವಂತಹ ಒಂದು ಸನ್ನಿವೇಶ ಹೇಳುವಂಥದ್ದು ಇರ್ತದೆ. ನಿಮ್ಮ ಬಲ ಒಂದಷ್ಟು ಕುಂಠಿತ ಆಗುವಂತಹ ವಾತಾವರಣ ನಿರ್ಮಾಣ ಆಗಬಹುದು. ಅಂತಂದರೆ ಆತ್ಮಬಲ ಆಗಿರಬಹುದು, ಅಥವಾ ಆರ್ಥಿಕ ಬಲ ಆಗಿರಬಹುದು, ಸಾಮಾಜಿಕವಾದಂತಹ ಬಲ ಆಗಿರ್ಬೋದು. ಅಂತಹ ಬಲದ ಒಂದು ಸ್ವಲ್ಪ ವೀಕ್ ಆಗುವಂತಹ ಸನ್ನಿವೇಶಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶುಭದಾಯಕ ಸ್ಥಿತಿ ಹೇಳುವಂಥದ್ದು ಈ ದಿನ ಇರೋದಿಲ್ಲ. ದಾಂಪತ್ಯದಲ್ಲಿಯೂ ಕೂಡ ಸಣ್ಣ ಪ್ರಮಾಣದ ಕಸಿವಿಸಿ ಹೇಳುವಂಥದ್ದು ಕಂಡುಬರ್ತಾ ಇದೆ. ಆರೋಗ್ಯ ವಿಷಯದಲ್ಲಿಯೂ ಕೂಡ ಹಾಗೆ ಸ್ವಲ್ಪ ಜಾಗರೂಕತೆ ಅವಶ್ಯಕತೆ, ಅರ್ಥಾತ್ ನರ ಸಂಬಂಧವಾದದ್ದು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಅನಾರೋಗ್ಯ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ತಾವು ದುರ್ಗೆಯ ಪ್ರಾರ್ಥನೆಯನ್ನು, ಪೂಜನೆಯನ್ನು ನಡೆಸುವುದರಿಂದ ಶುಭ ಫಲ ಸಾಧ್ಯ. ಇನ್ನು ಮಿಥುನ ರಾಶಿ, ರಾಶ್ಯಾಧಿಪತಿ ಚತುರ್ಥಾಧಿಪತಿ ಸಪ್ತಮದಲ್ಲಿರುವಂಥದ್ದು. ದಾಂಪತ್ಯದಲ್ಲಿ ಸಮಾಧಾನ ಹೇಳುವಂಥದ್ದಿದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ತೃಪ್ತಿಯ ಸ್ಥಿತಿ, ಶುಭ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಹೇಳುವಂಥದ್ದು ನಿಮಗೆ ಸಾಧ್ಯತೆ ಉಂಟು. ಏನೋ ಒಂದು ರೀತಿಯಲ್ಲಿ ಉನ್ನತ ಅಧಿಕಾರದಲ್ಲಿರುವಂಥವರು ಅಥವಾ ಕೆಳಗಿರುವಂಥವರು ಇವರಿಂದ ನಿಮಗೆ ತೊಂದರೆ ಆಗಬಹುದಾದಂತಹ ಸನ್ನಿವೇಶ ಹೇಳುವಂಥದ್ದು ಕಂಡುಬರ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ಅವಶ್ಯಕತೆ ಉಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿ ಸಮಾಧಾನ ಹೇಳುವಂಥದ್ದುಂಟು. ಆರ್ಥಿಕವಾಗಿಯೂ ಕೂಡ ಹಾಗೆ ಸಮಾಧಾನದ ಫಲ ಹೇಳುವಂಥದ್ದು ಸಾಧ್ಯತೆಗಳಿರ್ತದೆ. ತಾವುಗಳು ವಿಷ್ಣು ಪ್ರೀತಿಯ ಪ್ರಾರ್ಥನೆ, ವಿಷ್ಣುವಿಗೆ ಪೂಜನೆಯನ್ನು ಅರ್ಪಣೆ ಮಾಡುವುದರಿಂದ ಶುಭ ಫಲ ಸಾಧ್ಯತೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಮಾಂದಿ ಉದಯ ಫಲ, ಭಾಗ್ಯದಲ್ಲಿ ರಾಹುವಿನ ಉದಯ ಸ್ಥಿತಿ, ಕರ್ಮದಲ್ಲಿ ಗುರುವಿನ ಉದಯ ಸ್ಥಿತಿ. ಒಂದು ರೀತಿಯಲ್ಲಿ ಆಲಸ್ಯ ಭಾವ ಹೇಳುವಂಥದ್ದು ನಿಮ್ಮಲ್ಲಿ ಇರುವಂಥದ್ದು. ಜೊತೆಯಲ್ಲಿ ಕರ್ಮಕ್ಷೇತ್ರ ಚೆನ್ನಾಗಿ ನಡೆಯುವಂತಹ ಸ್ಥಿತಿಯ ಫಲಗಳು ಕೂಡ ಖಂಡಿತ ಇರುವಂಥದ್ದು. ಕರ್ಮಭಾವದಲ್ಲಿ ಗುರುವಿನ ಉದಯ, ಕರ್ಮಭಾವಾಧಿಪತಿ ಪಂಚಮದಲ್ಲಿ ಉದಯ ಕೊಟ್ಟಂತಹ ಸ್ಥಿತಿ. ಹಾಗಾಗಿ ಒಂದಷ್ಟು ಕರ್ಮಕ್ಷೇತ್ರ ಚೆನ್ನಾಗಿಯೇ ಸಾಗುತ್ತದೆ. ಆದರೆ ಕಾನೂನಾತ್ಮಕವಾದಂತಹ ತೊಂದರೆಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆ. ದಾಂಪತ್ಯದಲ್ಲಿ ಒಂದು ರೀತಿಯಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು. ಸಾಮಾಜಿಕವಾದಂತಹ ಜೀವನದಲ್ಲಿ
ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ಸ್ವಲ್ಪ ದೂರದ ಮಾತು ಅಂತ ಹೇಳ್ಬೋದು. ಸಾಮಾಜಿಕವಾದಂತಹ ಬದುಕಿನಲ್ಲಿ ಇಲ್ಲಿಯೋ ಒಂದು ರೀತಿಯಲ್ಲಿ ನಮ್ಮ ಸ್ಥಾನಕ್ಕೆ, ಮಾನಕ್ಕೆ ಇತ್ಯಾದಿಗಳಿಗೆ ಚ್ಯುತಿ ಬರಬಹುದಾದಂತಹ ಫಲಗಳು ನಿಮ್ಮ ಪಾಲಿಗೆ ಇರುವಂಥದ್ದು. ಅಷ್ಟಮ ಶನಿಯ ಒಂದು ಪ್ರಭಾವ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮನ್ನು ಬಾಧಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಅತ್ಯಂತ ಜಾಗರೂಕತೆ ಬೇಕು. ತಾವು ಶಿವಪ್ರೀತಿಯ ಪ್ರಾರ್ಥನೆಯನ್ನು, ಆರಾಧನೆಯನ್ನು ನಡೆಸೋದ್ರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥವನು ರವಿ ಚತುರ್ಥ ಭಾವದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ಸಪ್ತಮದಲ್ಲಿ ಶನಿಯ ಉದಯ, ದಾಂಪತ್ಯದಲ್ಲಿ ವಿಶೇಷ ಸೌಖ್ಯ ಫಲ ಅಂತಲ್ಲ, ಸಮಾಧಾನಕ್ಕೇನು ಕೊರತೆ ಇಲ್ಲ. ಕರ್ಮಭಾವ ಹೇಳುವಂಥದ್ದು ಕೂಡ ಹಾಗೆ ಸಮಾಧಾನ ಸ್ಥಿತಿಯಿಂದ ಹೋಗುವಂಥದ್ದು. ಹೊಸ ಥರದ ಯೋಚನೆಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸುವಂಥದ್ದು, ಎಚ್ಚರಿಕೆಯ ಹೆಜ್ಜೆ ಇಡುವಂಥದ್ದು ಅತ್ಯಂತ ಅವಶ್ಯಕತೆ ಇರ್ತದೆ. ಉದ್ಯಮ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ಸಾಗುವಂತಹ ಫಲಗಳು, ಅರ್ಥಾತ್ ನಿಮ್ಮ ನಿರೀಕ್ಷೆಯಂತೆ ಅದು ಮುಂದೆ ಹೋಗದೇ ಇರುವಂಥದ್ದು. ಮಕ್ಕಳಿಂದ ಸಂತೋಷ ಪ್ರಾಪ್ತಿ, ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಪ್ರಯತ್ನಕ್ಕೆ ಪೂರಕವಾದಂತಹ ಫಲ ಲಭ್ಯ ಆಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಸರ್ಕಾರಿ ಸಾಮ್ಯದಲ್ಲಿ ಕೆಲಸವನ್ನು ಮಾಡುವಂಥವರು, ಅರ್ಥಾತ್ ಸಿಸ್ಟಮ್ನ ಒಳಗಡೆ ಕೆಲಸ ಮಾಡುವಂಥವರು ಅತ್ಯಂತ ಜಾಗರೂಕತೆ ಬೇಕು. ಕಾರಣ ಕಾನೂನಾತ್ಮಕವಾದಂತಹ ತೊಂದರೆಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ಕಂಡು ಬರ್ತಾ ಇದೆ. ಶಿವನ ಪ್ರಾರ್ಥನೆಯಿಂದ, ಶಿವನ ಪೂಜನೆಯಿಂದ ಒಂದಷ್ಟು ಶುಭ ಫಲದ ನಿರೀಕ್ಷೆಯನ್ನು ಮಾಡುವುದಕ್ಕೆ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ವೃತ್ತಿಯಲ್ಲಿ ಪ್ರಗತಿ, ಅಭಿವೃದ್ಧಿ, ಆರ್ಥಿಕತೆಯ ಒಂದು ಹರಿಯುವಿಕೆ, ಆರ್ಥಿಕತೆಯ ಆದಾಯ ಹೇಳುವಂಥದ್ದು ಒಳ್ಳೆ ರೀತಿಯಲ್ಲಿರುವಂತಹ ಫಲಗಳು ಕಂಡು ಬರ್ತಾ ಇದೆ. ಆದರೆ ದಾಂಪತ್ಯದಲ್ಲಿ ಯಾಕೋ ಒಂದು ರೀತಿಯಲ್ಲಿ ಇರಿಸು ಮುರುಸು ಫಲಗಳು, ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರುವಂಥದ್ದು. ಮಕ್ಕಳಿಗೂ ಕೂಡ ಹಾಗೆ, ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಸೂಕ್ತವಾದಂತಹ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಎಲುಬು, ನರ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯದ ಬಾಧೆ ಹೇಳುವಂತಹದ್ದು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಉಂಟು. ಭೂ ಸಂಬಂಧವಾದಂತಹ ಏನಾದರೂ ಲೇವಾದೇವಿಗಳಿದ್ದರೆ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಒಂದಷ್ಟು ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟು, ವಿದ್ಯೆಗೆ ಮಹತ್ವವನ್ನು ಕೊಟ್ಟು ಕೆಲಸವನ್ನು ನಡೆಸೋದ್ರಿಂದ ಸ್ವಲ್ಪ ಎಲ್ಲ ರೀತಿಯಲ್ಲಿಯೂ ಕೂಡ ನಿಮಗೆ ಅನುಕೂಲವಾದೀತು. ಅಂತಂದರೆ ಒಂದು ಕೆಲಸದ ಬಗ್ಗೆ 10 ಬಾರಿ ಯೋಚನೆಯನ್ನು ಮಾಡಿ ಆ ಕೆಲಸದಲ್ಲಿ ಪ್ರವೃತ್ತಿಯನ್ನು ಮಾಡಿದರೆ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ ಆಗ್ತದೆ. ತಾವುಗಳು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಪೂಜನೆಯನ್ನು ಮಾಡುವಂಥದ್ದು, ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ರಾಶ್ಯಾಧಿಪತಿ ರಾಶಿಯಲ್ಲಿಯೇ ಉದಯವನ್ನು ಕೊಟ್ಟಿರುವಂಥದ್ದು. ಇನ್ನು ಕರ್ಮಭಾವದಲ್ಲಿ ಒಂದಷ್ಟು ತೊಂದರೆಗಳು, ವೃತ್ತಿ ಕ್ಷೇತ್ರದಲ್ಲಿ ಒಂದಷ್ಟು ತೊಂದರೆಗಳನ್ನು ಎದುರಿಸಬೇಕಾದಂಥ ಅವಶ್ಯಕತೆ, ಮತ್ತು ಕರ್ಮ ಮೌಢ್ಯ ಫಲಗಳು ಅಂತ ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಆದಾಯದ ತೊಂದರೆಗಳಾಗುವಂಥದ್ದು, ಕೊರತೆಗಳಾಗುವಂಥದ್ದು, ಮತ್ತು ಪಂಚಮ ಶನಿಯ ಬಾಧೆ, ಒಂದು ರೀತಿಯಲ್ಲಿ ಮನಸ್ಸಿಗೆ ಏನೇ ಮಾಡಿದರೂ ಕೂಡ ಸಮಾಧಾನ ಇಲ್ಲ ಹೇಳುವಂತಹ ಸ್ಥಿತಿಯ ಫಲಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಪ್ರಯತ್ನಕ್ಕೆ ತಕ್ಕ ಫಲಗಳು ಇರುವುದಿಲ್ಲ, ಏಕಾಗ್ರತೆಯ ತೊಂದರೆಗಳಾಗುವಂಥದ್ದು. ಸೊ ತಾವುಗಳು ಜಾಸ್ತಿಯಾಗಿ ಸ್ವಲ್ಪ ಪ್ರಾರ್ಥನೆ ಪೂಜನೆಗಳನ್ನು ಮಾಡುವ ಅವಶ್ಯಕತೆ ಇದೆ. ದುರ್ಗೆಯ ಪ್ರಾರ್ಥನೆ, ದುರ್ಗೆಯ ಪೂಜನೆಯನ್ನು ನಡೆಸಿಕೊಂಡು ಹೋಗಿ, ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಆತುರದ ನಡೆ, ನುಡಿ, ತೀರ್ಮಾನಗಳು ಇದಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕಾದಂಥ ಅವಶ್ಯಕತೆ ಉಂಟು. ಷಷ್ಠಾಧಿಪತಿ ರಾಶಿಯಲ್ಲಿ ಉದಯ, ಪಂಚಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ಷಷ್ಠದಲ್ಲಿ ಉದಯ, ಪಂಚಮದಲ್ಲಿ ರಾಹುವಿನ ಉದಯ. ಒಂದು ರೀತಿಯಲ್ಲಿ ದುಡುಕು, ಆತುರ ಇತ್ಯಾದಿಗಳನ್ನು, ಆಕ್ಸಿಡೆಂಟಲ್ ಡಿಸಿಷನ್ಗಳು, ಇದರಿಂದ ಬಹುತೇಕ ನಿಮಗೆ ತೊಂದರೆಗಳಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ವೃತ್ತಿ ಸಮಾಧಾನದ ಸ್ಥಿತಿಯಲ್ಲಿರ್ತದೆ. ಆರ್ಥಿಕತೆಯೂ ಕೂಡ ಹಾಗೆ ನೀವು ನಿಮ್ಮ ನಿರೀಕ್ಷೆಯಂತೆ ಆದಾಯ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತದೆ. ದಾಂಪತ್ಯದಲ್ಲಿ ಅಷ್ಟೊಂದು ಸೌಖ್ಯ ಫಲದ ಸೂಚನೆ ಹೇಳುವಂಥದ್ದು ಇಲ್ಲ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯ ಕೊರತೆಗಳುಂಟು. ಕಾನೂನಾತ್ಮಕ ವಿಷಯಗಳಲ್ಲಿ ಜಾಗ್ರತೆ ಹೇಳುವಂಥದ್ದು ಅವಶ್ಯಕತೆ ಇದೆ. ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ಪ್ರೀತಿಯ
ಪೂಜನೆಯನ್ನು, ಅರ್ಚನೆಯನ್ನು, ಪ್ರಾರ್ಥನೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ರಾಶ್ಯಾಧಿಪತಿಯಾದಂಥವನು ಪಂಚಮದಲ್ಲಿ, ಮಕ್ಕಳಿಂದ ಸಂತೋಷದ ಒಂದು ವಾತಾವರಣ ಹೇಳುವಂಥದ್ದು ಖಂಡಿತ ಸಾಧ್ಯ. ಜೊತೆಯಲ್ಲಿ ಕೌಟುಂಬಿಕವಾದ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಸಂತೋಷದಾಯಕವಾದಂತಹ ವಾತಾವರಣ ಹೇಳುವಂಥದ್ದು ಇರ್ತದೆ. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲ ಹೇಳುವಂಥದ್ದು ಉಂಟು. ಕಾನೂನು ಪ್ರಕ್ರಿಯೆಗಳೇನಾದರೂ ಇದ್ದರೆ ಅದರಲ್ಲಿ ಅಪಜಯ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವ ಸಾಧ್ಯತೆ. ಆರೋಗ್ಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು, ಪೂಜನೆಯನ್ನು ಅರ್ಪಣೆ ಮಾಡುವುದರಿಂದ ಶುಭ ಫಲ ಸಾಧ್ಯ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಸಾರ್ಧ ಸಪ್ತಮ ಶನಿಯ ಅಂತಿಮ ಹಂತ ಹೇಳುವಂಥದ್ರಲ್ಲಿ ಇರ್ತೀರಿ ತಾವುಗಳು. ಸೊ ಒಂದು ರೀತಿಯಲ್ಲಿ ಬಹಳಷ್ಟು ದುಃಖಗಳನ್ನೆಲ್ಲ ಅನುಭವಿಸಿದ್ದೀರಿ. ಆದರೂ ಕೂಡ ಅದರ ಶೇಷ ಭಾಗವಾಗಿ ಅಲ್ಪ ಪ್ರಮಾಣದಲ್ಲಿ ಇನ್ನೂ ಕೂಡ ಮುಂದುವರಿದ ಭಾಗವಾಗಿರ್ತದೆ. ವೃತ್ತಿ ಜೀವನದಲ್ಲಿ ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುತ್ತದೆ. ದಾಂಪತ್ಯದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಶತಾಯಗತಾಯ ಪ್ರಯತ್ನ ಎಷ್ಟೇ ಮಾಡಿದರೂ ಕೂಡ ನಿರೀಕ್ಷೆಯ ಫಲಗಳು ಸ್ವಲ್ಪ ದೂರದ ಮಾತಾಗಿ ಕಂಡುಬರ್ತಾ ಇದೆ. ಒಟ್ಟಾರೆ ಮಾನಸಿಕವಾಗಿ ಗೊಂದಲದ ಒಂದು ಸ್ಥಿತಿ ಹೇಳುವಂಥದ್ದು ನಿಮ್ಮ ಮನದಲ್ಲಿರುವಂಥದ್ದು. ಆರ್ಥಿಕತೆಯ ಮುಗ್ಗಟ್ಟು, ವೃತ್ತಿ ಜೀವನದಲ್ಲಿ ಸಮಾಧಾನದ ಫಲ ಇತ್ಯಾದಿ ಫಲಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡಿ, ಪೂಜನೆಯನ್ನು ಮಾಡಿ ಇದರಿಂದ ಒಂದಷ್ಟು ಆತ್ಮಬಲ ವೃದ್ಧಿಯಾಗ್ತದೆ. ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಜನ್ಮದ ಶನಿಯ ಫಲ ಇರುವಂಥದ್ದು. ತೃತೀಯ ಭಾವದಲ್ಲಿ ಗುರುವಿನ ಉದಯ, ದ್ವಿತೀಯದಲ್ಲಿ ರಾಹುವಿನ ಉದಯ, ಹೀಗೆ ಒಂದು ರೀತಿಯಲ್ಲಿ ಸಾರ್ಧ ಸಪ್ತಮ ಶನಿಯ ಜನ್ಮದ ಶನಿಯ ಫಲವೂ ಕೂಡ ಇದೆ. ಜೊತೆಯಲ್ಲಿ ಪೂರಕವಾಗಿ ಇನ್ನುಳಿದ ಗ್ರಹಗಳು ಕೂಡ ಪೂರಕ ಸ್ಥಿತಿಯಲ್ಲಿ ಇಲ್ಲದೇ ಇರುವಂಥದ್ದು. ಹಾಗಾಗಿ ವೃತ್ತಿಯಲ್ಲಿ, ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ನೆಮ್ಮದಿಯ ವಿಷಯದಲ್ಲಿ, ದೈಹಿಕವಾದಂಥ ಆರೋಗ್ಯದ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ ಎಲ್ಲ ರಂಗದಲ್ಲಿಯೂ ಕೂಡ ಒಂದಷ್ಟು ದುಃಖ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಗೆ ಸ್ವಲ್ಪ ಪ್ರಮಾಣದ ಸಮಾಧಾನದ ಫಲ ಹೇಳುವಂಥದ್ದುಂಟು. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ಪ್ರೀತಿಯ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ದ್ವಿತೀಯ ಭಾವದಲ್ಲಿ ಇರುವಂಥದ್ದು. ಅರ್ಥಾತ್ ವೃತ್ತಿ ಜೀವನದಲ್ಲಿ ಶುಭ ಫಲಗಳು ಮತ್ತು ಆತ್ಮಬಲ ಹೇಳುವಂಥದ್ದು, ಕಾನ್ಫಿಡೆನ್ಸ್ ಲೆವೆಲ್ ಹೇಳುವಂಥದ್ದು ವೃದ್ಧಿಯಾಗುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಾನೂನಾತ್ಮಕವಾಗಿ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಸದಾ ಇರುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಭೂ ಸಂಬಂಧವಾದಂತಹ ಒಂದಷ್ಟು ಕಲಹ ಪ್ರಕರಣಗಳು ಹೇಳುವಂಥದ್ದು ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು, ಪೂಜನೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಖಂಡಿತ ಸಾಧ್ಯ ಆಗುತ್ತೆ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲಗಳಾಗಿದ್ದಾವೆ. ಸೊ ಈ ಫಲಗಳು ನಮ್ಮ ಸಾಧನೆಗೆ, ನಮ್ಮ ಸಾರ್ಥಕತೆಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ದಿನದ ಒಂದು ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.